ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆರ್ಎಸ್ಎಸ್ ಸಂಘಕ್ಕೆ 100ರ ಸಂಭ್ರಮ, ಕಾರ್ಯಕರ್ತರಿಂದ ಪಥಸಂಚಲನ. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ದಿನಾಂಕ ಘೋಷಣೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ವೈಡ್ಲೆ ಇನ್ ಸರ್ವಿಸ್ ಸೇವೆಗಳ ವೇದಿಕೆ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಭೇಟಿ. ಉಚಿತ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಮಾಡಲಾಯಿತು. ಬೆಳೆ ಕಳೆದುಕೊಂಡ ರೈತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಿ. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ 100ರ ಸಂಭ್ರಮದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ವಯಂ ಸೇವಕರಿಂದ ಪಥ ಸಂಚಲನ ಮಾಡಲಾಯಿತು. ಆರ್ಎಸ್ಎಸ್ ಸ್ವಯಂ ಸೇವಕರ ಸಂಘಕ್ಕೆ 100 ವರ್ಷಗಳಾದ ಹಿನ್ನೆಲೆ ದೇಶದಾದ್ಯಂತ ಸ್ವಯಂ ಸೇವಕರ ಸಂಭ್ರಮ. ಇಂದು ಕಲಬುರಗಿ ಜಿಲ್ಲೆಯಲ್ಲೂ ಸಹ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು ಗಣವೇಷ ಧರಿಸಿ ಆಕರ್ಷಕ ಪಥ ಸಂಚಲನ ಮಾಡಿದರು. ಪಥ ಸಂಚಲನದ ಮಾರ್ಗ ಮಧ್ಯದಲ್ಲಿ ಸಾರ್ವಜನಿಕರು ಸ್ವಯಂ ಸೇವಕರಿಗೆ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಅಧಿಕಾರಿ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2025-28ನೇ ಅವಧಿಯ ರಾಜ್ಯ ಸಂಘದ ಪದಾಧಿಕಾರಿಗಳ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಚುನಾವಣೆಯನ್ನು ನವೆಂಬರ್ 9ರಂದು ರಾಜ್ಯ ಹಾಗೂ ಜಿಲ್ಲಾ ಘಟಕದ ಕಚೇರಿಗಳಲ್ಲಿ ಏಕಕಾಲಕ್ಕೆ ನಡೆಯಲಿದೆ ಎಂದರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಎಲ್ಲ ಹೇಳ್ತೀನಿ. ಏನೇ ಸಂಶಯಗಳಿದ್ದರೆ ನಂತರದಲ್ಲಿ ಚರ್ಚೆ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ಳಿ. ಮೊದಲಿಗೆ ಚುನಾವಣಾ ವೇಳಾಪಟ್ಟಿ ತಮಗೆಲ್ಲ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಆದರೂ ಹೇಳಬೇಕಾಗ್ತದೆ, ಚುನಾವಣಾ ಕಚೇರಿಯ ಸಮಯ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಇರ್ತದೆ. ಕಚೇರಿ ಸಮಯ ನಮ್ಮಲ್ಲಿ ಏನೇ ನೀವು ಮಾಹಿತಿ ಬೇಕು, ಏನಾದರೂ ಕೇಳಬೇಕಾಗಿತ್ತು ಅಂತಂದರೆ ಇದು ಬೆಳಗ್ಗೆ 11ರಿಂದ 3 ಗಂಟೆ ಒಳಗಾಗಿ ನಮ್ಮ ಕಚೇರಿ ಪ್ರಾರಂಭ ಇರ್ತದೆ. 13/10/2025 ಸೋಮವಾರ ಬಂದು ಮತದಾರ ಕರಡು ಪಟ್ಟಿ ಪ್ರಕಟಣೆ ಮಾಡ್ತೀವಿ. ಆ ದಿನ ನಾವು ತಮ್ಮ ವೋಟರ್ ಲಿಸ್ಟನ್ನು ಪ್ರಕಟ ಮಾಡ್ತೀವಿ. 16/10/2025 ಗುರುವಾರ ಮತದಾರ ಪಟ್ಟಿಯಲ್ಲಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಮತದಾರ ಪಟ್ಟಿಯನ್ನು ನೋಡ್ಕೊಂಡು ಏನಾದರೂ ಅಬ್ಜೆಕ್ಷನ್ಸ್ ಇತ್ತು ಅಂತಂದರೆ, ಹೆಸರು ಬಿಟ್ಟು ಹೋಗಿವು ಅಥವಾ ಮತ್ತು ಏನಾದರೂ ಬದಲಾವಣೆ ಇದ್ದರೆ ನೀವು 16/10/2025 ಗುರುವಾರ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇರ್ತದೆ. 18/10/2025 ಶನಿವಾರ ಅಂತಿಮ ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತೀವಿ. 16 ತಾರೀಕು ಲಾಸ್ಟ್ ಡೇಟ್ ಆಗ್ತದೆ ಕರೆಕ್ಷನ್ ಸಲುವಾಗಿ. 17 ತಾರೀಕಿಗೆ ನಾವು ಪಟ್ಟಿ ಪ್ರಕಟಣೆ ಮಾಡ್ತೀವಿ. 19/10/2025 ಭಾನುವಾರ ನಾಮಪತ್ರ ಸಲ್ಲಿಕೆ ಆರಂಭ. ನಮ್ಮಲ್ಲಿ ನಾಮಪತ್ರ ಕೊಡ್ತದೆ. ನಾಮಪತ್ರಗಳನ್ನು ತೆಗೆದುಕೊಂಡು ತಾವು ಇಲ್ಲ ಈಗ ಇದ್ದುದಕ್ಕೆ ನಾವು ಏನು ಹಚ್ಚಿರ್ತೀವಿ ಅದಕ್ಕೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಕೊಡಬೇಕು. ಇಲ್ಲ ಅದು ನಮ್ಗೆ ಅಧಿಕಾರ ಇಲ್ಲ. ಮತ್ತು ಅದ್ರಾಗ ಏನಾದರೂ ನಂಬರ್ ತಪ್ಪಾಗಿತ್ತು ಅಥವಾ ಕೆಲವರು ಅಸೋಸಿಯೇಟ್ ಮೆಂಬರ್ ಇದ್ದಾರೆ. 2025-26 45 ಅಸೋಸಿಯೇಟ್ ಮೆಂಬರ್ ಆಗಿದ್ದಾವೆ. ಅವ್ರಿಗೆ ಮತದಾನದ ಹಕ್ಕು ಇರೋದಿಲ್ಲ. ಅಂಥವು ಏನಾದರೂ ಅಸೋಸಿಯೇಟ್ ಮೆಂಬರ್ ಇಲ್ದ್ರೂ ಕೈ ಬಿಟ್ಟಿತ್ತು ಈಗ ಬಂದು ಪಟ್ಟಿಯಲ್ಲಿ. ಈಗ ನಮ್ಮ ರಾಜ್ಯದಿಂದ ಏನು ಪಟ್ಟಿ ಕಳಿಸಿದ್ದಾರೆ ಅವರು ಈ ರೀತಿ, ಇದರಲ್ಲಿ ನಾವು ಪ್ರಕಟಣೆ ಮಾಡುವಲ್ಲಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಬೋದು. ಇಲ್ಲ ಅದು ನಮಗೆ ಅಧಿಕಾರ ಇಲ್ಲ. ಈ ಪಟ್ಟಿ ಮಾಡ್ತಕ್ಕಂಥ ರಾಜ್ಯ ಚುನಾವಣಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿ, ಜಿಲ್ಲಾ ಅಧ್ಯಕ್ಷರ ಶಿಫಾರಸಿನ ಮೇಲೆ ರಾಜ್ಯ ಚುನಾವಣಾಧಿಕಾರಿ ಮಾಡ್ತಾರೆ ಅವರು. ಇಲ್ಲ ಚುನಾವಣಾಧಿಕಾರಿಗೆ ಏನು ಅಧಿಕಾರಿ ಇಲ್ಲ ನಾವು ಕಳ್ಸಂಗಿಲ್ಲ, ಏನು ಮಾಡಂಗಿಲ್ಲ. ಅನಂತರ 19/10/2025 ನಾಮಪತ್ರ ಸಲ್ಲಿಕೆ. 27/10/2025 ನಾಮಪತ್ರ ಸಲ್ಲಿಕೆ ಕೊನೆಯ ದಿನಾಂಕ. 28/10/2025 ನಾಮಪತ್ರಗಳ ಪರಿಶೀಲನೆ. 30/10/2025 ಗುರುವಾರ ನಾಮಪತ್ರಗಳನ್ನು ಹಿಂಪಡೆಯಲು ಕೊನೆಯ ದಿನ. ಅಂದೇ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ, ಅಂದರೆ ವಾಪಸ್ ತಿಕ್ಕೊಂಡ್ಮೇಲೆ ಅಂತಿಮ ಪಟ್ಟಿ ಪ್ರಕಟಣೆ ಆಗ್ತದೆ. 9/11/2025 ಭಾನುವಾರ 9 ಗಂಟೆಯಿಂದ 3 ಗಂಟೆವರೆಗೆ ಅಗತ್ಯ ಬಿದ್ದಲ್ಲಿ ಮತದಾನ. 9 ಗಂಟೆಯಿಂದ 3 ಗಂಟೆವರೆಗೆ ಚುನಾವಣೆ ಸಮಯ ಇದೆ. ಆನಂತರ ಅದೇ ದಿವಸ 3 ಗಂಟೆಗೆ ಚುನಾವಣೆ ಮುಗಿದಿರ್ತದೆ. 1:30 ನಂತರ ಮತಗಳ ಎಣಿಕೆ ಮತ್ತು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಕ್ಕಂಥ ಸಮಯ ಇದೆ. ನಮಗೆಲ್ಲರೂ ಒಂದು ಕಾಪಿನೂ ಕೊಟ್ಟಿದ್ದೀನಿ. ಅದರಲ್ಲಿ ವಿಶೇಷ ಸೂಚನೆ ಹೇಳಿದ್ದಾರೆ ಅವರು. 20/10/2025, 21/10/2025, 22/10/2025 ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಕಚೇರಿ ರಜೆ ಇರುತ್ತದೆ. ಓಕೆ ಇದು ಇಲ್ಲ, ಭಾನುವಾರದ ಏನು ಹೇಳಿಲ್ಲ, ಹಾಲಿಡೇ ಇರಲಿ. ಓನ್ಲಿ ಇವು ಡೇಟ್ಗಳು 20, 21, 22 ಹೇಳಿದ್ದಾರೆ. ವೋಟರ್ಸು 2025-26ಕ್ಕೆ 526 ಆಗಿದೆ.
526 ಇಲ್ಲ, ಇದು ವರ್ಷವಾರು ಪಟ್ಟಿ ಕೊಟ್ಟಿದ್ದಾರೆ ಅವ್ರು. ನಾವು ಈಗ ಸರ್ಚ್ ಮಾಡ್ತಾಯಿದ್ದೀವಿ. ಈಗ 2 ವರ್ಷ ಮೆಂಬರ್ಶಿಪ್ ಇದ್ದವರಿಗೆ ಮತದಾನ ಇದೆ. 24, 25, 26ನೇ ಸಾಲಿನಲ್ಲಿ ಮತದಾರರಿದ್ದರೆ ಅವರಿಗೆ ಮತದಾನದ ಹಕ್ಕು ಇದೆ. ಈಗ ಅಂತಿಮ ಪಟ್ಟಿ ನಾವು ಹೆಂಗೆ ಮಾಡಬೇಕು ಅಂತಂದರೆ 2024, 25 ಎರಡೂ ಪಟ್ಟಿ ಪ್ರತ್ಯೇಕ ಪಟ್ಟಿ ಟೈಪ್ ಮಾಡಿ ಯಾವ ವರ್ಷ ಇಲ್ಲ ಅದು ನೆಕ್ಸ್ಟ್ ಇಯರ್ನು ಆ ಅಭ್ಯರ್ಥಿದು ಡಿಲೀಟ್ ಆಗ್ತದೆ. 24, 25 ಉದಾಹರಣೆಗಾಗಿ ಒಬ್ಬರದು ಅಸೋಸಿಯೇಟ್ ಮೆಂಬರ್ ಇದ್ದಾರೆ, 25, 26 ಮೆಂಬರ್ ಇದ್ದಾರೆ, ಅವ್ರಿಗೆ ಮತದಾನದ ಹಕ್ಕು ಬರೋದಿಲ್ಲ, ಅವ್ರ ಪಟ್ಟಿಯನ್ನು ತೆಗೆದು ಹಾಕ್ತೇವೆ. 24, 25ಕ್ಕೆ ಅವರು ಮೆಂಬರ್ಸ್ ಇದ್ದಾರೆ, ಅವರು 25, 26ಕ್ಕೆ ಅಸೋಸಿಯೇಟ್ ಆಗಿದ್ದರು ಅಂತಾರೆ, ಅವರು ಹೋಗ್ಬಿಡ್ತಾರೆ. ಅವರು ಅಂಥವು ಸರ್ಚ್ ಮಾಡಿ ಸಾಯಂಕಾಲ ತಮಗೆ ಎಕ್ಯುರೇಟ್ ಒಂದು ಸಂಖ್ಯೆ ಹಾಕಿಬಿಡ್ತಾಯಿದ್ವಿ. 25, 26ಕ್ಕೆ 45 ಜನ ಆಗಿದೆ. ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಗೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವೇದಿಕೆ ಮೇಲಿರುವ ಗಣ್ಯರಿಗೆ ಹಿರಿಯ ನಾಗರಿಕರ ಸಂಘದ ಪದಾಧಿಕಾರಿಗಳು ಸ್ವಾಗತಿಸಿ ಸನ್ಮಾನಿಸಿದರು. ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಶಾಸಕ ಅಲಂ ಪ್ರಭು ಪಾಟೀಲ್, ಎಂವೈ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಮಾತನಾಡಿದರು. ಈಗಾಗಲೇ ಇದು ಹಿರಿಯ ನಾಗರಿಕರ ಸಮಾರಂಭ ಮತ್ತು ಮರು ಕೂಡ ನಮಗೆ ಅದಕ್ಕೆ ಯಾರ್ಯಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು. ಯಾಕೆಂದರೆ ಮರುವಿನ ಹಂಚಿನಲ್ಲಿ ಇದ್ದೇವೆ, ಅದಕ್ಕೆ ಕ್ಷಮೆ ಮಾಡ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ತಿವಾರಿಯವರು ನಮ್ಮೆಲ್ಲರನ್ನ ಕರೆಸಿ ನೀವು ಹಿರಿಯ ನಾಗರಿಕರಾಗಿದ್ದೀರಿ ಅನ್ನೋದೆಲ್ಲ ತೋರಿಸಿಕೊಟ್ಟಿದ್ದಾರೆ. ಹಿರಿಯ ನಾಗರಿಕ ಯಾರಿಗೆ ಅನ್ನಬೇಕು ಅನ್ನೋದು ಕೂಡ ಇವತ್ತು ವಯಸ್ಸಿಗೆ ಹಿರಿಯ ನಾಗರಿಕ ಅನ್ನೋದಕ್ಕಿಂತ ನಮ್ಮ ಅನುಭವದ ಮೇಲೆ ಮತ್ತು ನಮ್ಮ ಕಾರ್ಯ ಚಟುವಟಿಕೆ ಮೇಲೆ ಹಿರಿಯರು ಅಂತೇಳಿ ಮತ್ತು ನಾವೇನು ಸಮಾಜಕ್ಕೆ ಏನು ಅನೇಕ ದಾರಿಯನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿಯಿಂದ ನಾವು ಸ್ಪಂದಿಸಿದ್ದೇವೆ ಅನ್ನೋದು ಕೂಡ ಇದರ ಮೇಲಿಂದ ನಮ್ಮ ಹಿರಿತನದ ವಿಷಯ ಗೊತ್ತಾಗುತ್ತೆ. ಆದ್ದರಿಂದ ಇವತ್ತೇನು ತಿವಾರಿಯವರು ನಮಗೆ ಕರೆದಿದ್ದಾರೆ, ವಯಸ್ಸಿನ ಅನುಗುಣವಾಗಿ ಕರೆದಿದ್ದಾರೋ ಅಥವಾ ನಮ್ಮ ಕಾರ್ಯ ಚಟುವಟಿಕೆ ಮೇಲೆ ಕರೆದಿದ್ದಾರೆ ಅನ್ನೋದು ನನಗೆ ಸಂಶಯ ಮೂಡ್ತಾ ಇದೆ. ತಿವಾರಿಯವರು ನನಗೂ ಭಾಳ ದಿವಸಗಳಿಂದ ಅನ್ಯೋನ್ಯ ಸಂಬಂಧಗಳಿವೆ. ಇವತ್ತು ಅವರು ಹಿರಿಯ ನಾಗರಿಕರಾಗಿದ್ದಾರೆ, ನಮಗಿಂತ ಚಿಕ್ಕವರಿದ್ದಾರೆ ಮತ್ತು ಅದರಲ್ಲಿಯೂ ಕೂಡ ಈ ಗೀಸಿ ಕರೆಕ್ಟ್ ಮಾಡಿ ಇನ್ನೂ ಯುವಕರಾಗಿ ಕಾಣುವಂಥ ಆಗಿದ್ದಾರೆ. ಎಲ್ಲ ಬಂಧುಗಳು ಮತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಸುಮಾರು 10 ವರ್ಷಗಳ ಹಿಂದೆ ಈ ಒಂದು ಹಿರಿಯ ನಾಗರಿಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಿರಿಯರಾದವರು ಇರೋರು ಒಮ್ಮೆ ಆಗೋದಿಲ್ಲ. ಭಾಳ ಸಣ್ಣತನದಿಂದ ಎಲ್ಲವನ್ನು ನಾವು ನೋಡಿಕೊಂಡು ಮಾಡಿಕೊಂಡು ಮತ್ತು ಮದುವೆ ಮುಂದೆ ನಂತರ ಮಕ್ಕಳ ಒಂದು ಏಳಿಗೆಗಾಗಿ ಎಲ್ಲವನ್ನ ಮಾಡಿಕೊಂಡು ನಮ್ಮ ದುಡಿಮೆಯಿಂದ ಅನೇಕ ಕೆಲಸಗಳನ್ನು ಮಾಡಿ ಸಮಾಜಿಕ ಸೇವೆ ಮಾಡಿ ಆರ್ಥಿಕವಾಗಿ ನಾವು ಕೂಡ ಸದೃಢರಾಗಿ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಹಿರಿಯರ ಸ್ಥಾನಕ್ಕೆ ಬಂದಿರ್ತೀವಿ. ಹಿರಿಯರ ಸ್ಥಾನಕ್ಕೆ ಬಂದಾಗ ಸಾಕಷ್ಟು ತೊಂದರೆಗಳಾಗ್ತವೆ.
ನಾವು ಎಷ್ಟು ಕಷ್ಟಪಟ್ಟು ಆನಂದದಿಂದ ಮಕ್ಕಳನ್ನು ಹೆಣ್ಣನ್ನು ಬೇರೆ ಬೇರೆ ರೀತಿಯಿಂದ ನಾವೇನಪ್ಪ ಅಂದರೆ ಎಲ್ಲ ಸುಖ ಸಂಪತ್ತುಗಳನ್ನು ಅನುಭವಿಸಿ ಸಂತೋಷದಿಂದಾಗಿನ ವ್ಯವಸ್ಥೆ ಭಾಳಷ್ಟು ಜನರಿಗೆ ಹಿರಿಯರಾದ ತಕ್ಷಣ ಅದನ್ನು ಕಳೆದುಕೊಂಡಿದ್ದು ಭಾಳಷ್ಟು ಉದಾಹರಣೆಗಳಿವೆ. ಸುಮಾರು ಒಂದು ಸರ್ವೆ ಪ್ರಕಾರ 40ರಿಂದ 60% 30% ಅಂತೂ ಮನೆಯವರಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಮಸ್ಯೆಗಳು ಭಾಳಷ್ಟು ಹಿರಿಯರು ಮನೆಯವರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು, ಅವರಿಂದ ಅನೇಕ ರೀತಿಯ ನಾವು ಎಷ್ಟೋ ಜನ ಇವತ್ತು ಕೂಡ ನಾವು ನಮ್ಮ ಹತ್ತಿರ ಬರ್ತಾರೆ, ಹೇಳ್ರಿ ನಮ್ಮ ಮಗನಿಗೆ ಹೇಳ್ರಿ ತಂದೆಯವ್ರು ಬರ್ತಾರೆ, ಅಪ್ಪಗೆ ಹೇಳಂತ ಮಗ ಬರ್ತಾನೆ. ತಂದೆ ಏನಪ್ಪ ಅಂದರೆ ನನ್ನ ಮಗ ನನಗೆ ಹೊಡೆದು ಜೇಲಿಗೆ ಹಾಕಿರ್ತಕ್ಕಂಥದ್ದು, ನಾವೇ ಬೇರೆ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ನಾವು ಕಣ್ಣೆದುರು ನೋಡಿದ್ದೀವಿ. ಇವೆಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿ ಹಿರಿಯರಿಗೆ ಹಿಂದಿನ ಜನ್ಮದ ಎಲ್ಲ ರೀತಿಯಿಂದ ತಾನು ಮಾಡಿರ್ತಕ್ಕಂಥ ಕರ್ತವ್ಯ, ತಾನು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ನೆನಪಾಗಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಇಂಥ ಸಂದರ್ಭದಲ್ಲಿ ಅವನು ಮನಸ್ಸು ಕ್ಷೀಣಿಗೆ ಒಳಗಾಗಿ ಅನಾಹುತಕ್ಕೊಳಗಾಗ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಇರ್ತದೆ. ಆದ ಕಾರಣ ಇವತ್ತು ನಾವು ಹಿರಿಯ ನಾಗರಿಕರ ಏನು ಸಂಘ ಕಟ್ಟಿದ್ದಾರೆ, ಅವರು ಹೇಳಿದ್ರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭ ಹುತಾತ್ಮವರು ಏನು ಬಂದು ನಾವೆಲ್ಲ ವನಭೋಜನೆ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಬೇರೆ ಬೇರೆಗಳೇನಪ್ಪ ಅಂದರೆ ಟೂರ್ ಹೋಗ್ತೀವಿ, ಒಂದು ಸಂಘಟನೆ ಮಾಡಿ ಆ ಸಂಘಟನೆಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ನಮ್ಮ ಕಹಿ ಘಟನೆಗಳನ್ನು, ನಾವು ಹೆತ್ತ ಮಕ್ಕಳಿಂದ ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು, ನೋವುಗಳನ್ನು, ನಲಿವನ್ನು ನಾವು ದೂರ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಸಭ್ಯ ನಾಗರಿಕರಂತೆ ಅದನ್ನು ಮರೆತು ಈ ಒಂದು ಸಂದರ್ಭ ಅವರು ಕಲ್ಪಿಸಿರ್ತಕ್ಕಂಥ ಈ ಸಂಸ್ಥೆ ಕಲ್ಪಿಸಿರ್ತಕ್ಕಂಥ ಏನು ಸಮಾಜದ ಮುಖ್ಯವಾಹಿನಿಗೆ ನಾವೆಲ್ಲರೂ ಇರ್ತಕ್ಕಂಥ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ಹಾಕೊಂಡ್ರೆ ಅದರಲ್ಲಿ ನಮ್ಮ ಆ ನೋವನ್ನು ಮರೆತು ನಾವು ಕೂಡ ಮತ್ತೆ ಸ್ವಲ್ಪ ಏನಪ್ಪ ಅಂದ್ರೆ ಮನಸ್ಸು ಚೇತರಗೊಳ್ತದೆ. ಮನಸ್ಸು ಏಕಾಗ್ರತೆ, ಮನಸ್ಸು ಖುಷಿಗೊಂಡಾಗ ಮಾತ್ರ ನಮ್ಮ ಆಯುಷ್ಯ ಕೂಡ ಹೆಚ್ಚಾಗ್ತದೆ, ಆರೋಗ್ಯದಿಂದ ಕೂಡ ಬದುಕ್ತಕ್ಕಂಥ ಕೆಲಸ ಆಗ್ತದೆ. ಆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಇವರಿಗೆ ಪುಣ್ಯಾತ್ಮರಿಗೆ ನಾನು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ಯಾಕಂದರೆ ನಾವು ಕೂಡ ನಿಮ್ಮ ಸಾಲಿನಲ್ಲೇ ಬಂದಿದ್ದೀವಿ, ನಮಗೂ ಕೂಡ 68. ಅದಕ್ಕೇನಪ್ಪ ಅಂದ್ರೆ ಇದು ಭಾಳ ಅವಶ್ಯವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ. ಈ ಸಂಸ್ಥೆಗೆ ತಾವು ಹೇಳಿದ್ರೆ ಯಾರೂ ಬರೋಂಗಿಲ್ಲ, ಬಂದು ಹೇಳ್ತಾರೆ ಹೋಗ್ತಾರೆ, ಏನು ಮಾಡೋಣ. ಅದು ಕರೆನೂ ಅದ. ಅದು ಸಂಸ್ಥೆ ಸ್ಥಾಪನೆ ಮಾಡಿ ಸ್ವಲ್ಪ ನಾವು ಹಣ ಸಂಗ್ರಹಣೆ ಮಾಡಿ ಕಲಬುರಗಿ ನಗರದಲ್ಲಿ ಜಿಡಿಯೋದಲ್ಲಿ ಕಾಲ್ಪರ್ ಮಾಡ್ತಾರೆ. ಜಿಲ್ಲೆಯಲ್ಲಿ ಇದೀಗ ಸನ್ಮಾನ ಮಾಡಿದಂಥ ಅನೇಕ ಮಹನೀಯರು ಅವರ ಒಂದು ರೀತಿಯಿಂದ ಅಚೀವರ್ಸ್ ಅಂತಂದ್ರೆ ಹೇಳುವುದು ತಪ್ಪಾಗಲಿಕ್ಕಿಲ್ಲ. ಖ್ಯಾತ ವೈದ್ಯರಾದಂಥ ಮಾನ್ಯ ಟಿ.ಎ. ಪಾಟೀಲ್ ಅವರೇ, ಮಾನ್ಯ ಪಿ.ಆರ್. ಪಾಟೀಲ್ ಅವರು ಯಾವುದೋ ಕಾರಣಕ್ಕೆ ಬಂದಿಲ್ಲ. ಅವರು ಪ್ರೊಫೆಸರ್ ಕೆ. ವಿಶ್ವನಾಥ್ ಅವರೇ, ನಮ್ಮ HK ಸೊಸೈಟಿಯ ಒಬ್ಬ ಒಳ್ಳೆಯ ದಕ್ಷ ಆಡಳಿತಗಾರರು, ದಕ್ಷ ಪ್ರಾನ್ಸ್ಪಲ್ ಅಂತ ಅನ್ಸ್ಕೊಂಡಂಥ ಕೆ. ವಿಶ್ವನಾಥ್ ಸರ್ ಅವರೇ, ಅನುರಾಧ ಕಟ್ಕೆ ಅವರೇ ಮತ್ತು ಡಿ. ಕಲ್ಯಾಣರಾವ್ ಅವರೇ, ಈ ಸಭೆಯಲ್ಲಿ ಪಾಲ್ಗೊಂಡಂಥ ಹಿರಿಯರಾದಂಥ E.K. ರಾಮೇಶ್ವರ್ ಸರ್ ಅವರೇ, ಹಿರಾಪುರ್ ಅವರೇ, ಈರಣ್ಣ ರುದ್ರವಾಡಿ ಅವರೇ, ಶಿಲಾ ತಿವಾರಿ ಅವರೇ, ಸಭೆಯಲ್ಲಿ ಪಾಲ್ಗೊಂಡಂಥ ಮಾನ್ಯ ಅನೇಕ ಗಣ್ಯರು ಇಲ್ಲಿ ಕೂತಿದ್ದಾರೆ, ಮಾನ್ಯರು ಇಲ್ಲಿ ಕೂತಿದ್ದಾರೆ, ಹಿರಿಯ ನಾಗರಿಕರಲ್ಲಿ ಕೂತಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಮಾಧ್ಯಮದ ಮಿತ್ರರೇ ಮತ್ತು ಬಂಧುಗಳೇ, ಅತ್ಯಂತ ಸಂತೋಷ ತಂದುಕೊಡುತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಯಾಕೆ ಭಾಳ ಸಂತೋಷ ಅಂತಂದ್ರೆ ಐ ಆಮ್ ಆಲ್ಸೋ ಎಲಿಜಿಬಲ್ ಟು ಬಿ ಎ ಮೆಂಬರ್ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಆದಷ್ಟು ಬೇಗ ಆ ಪಟ್ಟಿಯಲ್ಲಿ ಮಾನ್ಯ ತಿವಾರಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಹೀಗೆ ನನ್ನ ಹೆಸರು ಸೇರ್ಪಡೆ ಮಾಡ್ಕೊಂಡ್ರೆ ಅಂತಂದು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಭಾಳ ಅತ್ಯುತ್ತಮವಾದಂಥ ಒಂದು ಸಂಘಟನೆ ಅಂತ ನಾನು ಹೇಳ್ಬೋದು. ಒಳ್ಳೆಯ ರೀತಿಯ ಸಂಘಟನೆಯನ್ನು ಮಾಡಿ, ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿ ಕೂತಂಥವರು ಎಲ್ಲ 70 ಮೇಲಿದ್ದಾರೆ. ಅವರು ಅಂದರೆ ಯಾರೂ ಕಡಿಮೆ ಇಲ್ಲ. ಇನ್ ಎನಿವೇ ದೇ ಆರ್ ಆಲ್ ಅಚೀವರ್ಸ್ ಅಂತಂದು ತಮಗೆ ನಾನು ಅಭಿನಂದನೆಗಳನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ. ಮೇ ಬಿ ಎಲ್ಲರಿಗೆ ಸನ್ಮಾನ ಮಾಡೋದು ಒಂದೇ ದಿವಸ ಆಗಲಿಕ್ಕಿಲ್ಲ ಅಂತ ನಮ್ಮ ಪ್ಯಾಟಿಯವ್ರು ಕರೆಯೋದ ಅಂತ ನಾನು ನಗ್ಲಿಕ್ಕೆ ಇರ್ತಾರೆ ಶಾಮರಾವ್ ಅವರು. ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯ ಒಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ. ಬಸವರಾಜ್ ಸರ್ ಅವರು ಕೂಡ, ಕಣ್ಣೂರವರೇ ತಮ್ಮೆಲ್ಲರಿಗೂ ಗೊತ್ತು. ಇನ್ನೂ ಅವ್ರು ಎಷ್ಟು ಮಟ್ಟಿಗೆ ಫಿಸಿಕಲಿ ಫಿಟ್ ಅದಾರ ಅಂತಂದ್ರೆ ನಾಳೆಗೆ ನೌಕರಿ ಕರಿತಿದ್ದೀವ್ರಿ ಅಂತಂದ್ರೆ ಅರ್ಜಿ ಹಾಕೋಷ್ಟು ಮಟ್ಟಿಗೆ ಅವರು ಫಿಟ್ ಇದ್ದಾರೆ ಅಂತಂದು ಇವತ್ತು ಹೇಳಬೇಕಾಗುತ್ತೆ. ಒಟ್ಟಾರೆ ಈ ಸಂಘಟನೆ, ಈ ಥರದ ಸಂಘಟನೆ ಭಾಳ ಅಗತ್ಯ ಇದೆ ಟು ಸೆಂಡ್ ಅ ಮೆಸೇಜ್ ದ್ಯಾಟ್ ಹೌದು
ನಮ್ಮ ಮಕ್ಕಳು ಎಲ್ಲನೂ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಮತ್ತು ನೋಡ್ಕೊಳ್ಳೋದ್ರ ಜೊತೆಗೆ ಅವರಿಗೆ ನೀವು ಮಾಡೋದಷ್ಟೇ ಬಹುಶಃ ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕಿಲ್ಲ. ಜನ ಕೊಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರಿಗೆ ಒಳ್ಳೆಯ ನಾಗರಿಕರನ್ನು, ಒಳ್ಳೆಯ ಜೀವನವನ್ನು, ಒಳ್ಳೆಯ ಬದುಕನ್ನು ತಾವು ಎಲ್ಲ ರೀತಿಯಿಂದ ಶಿಸ್ತನ್ನು, ಎಲ್ಲ ರೀತಿಯಿಂದ ಆಸ್ತಿಯನ್ನು ಮಾಡಿಕೊಟ್ಟು ಇವತ್ತು ನೀವು ನಿವೃತ್ತರಾಗಿದ್ದೀರಿ ಅಥವಾ ಆರಾಮಾಗಿ ತಮ್ಮ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದೀರಿ ಅಂತ ಹೇಳಬೇಕಾಗುತ್ತೆ. ಒಂದು ಮಾತು ಇದೆ, ಈಗ ಚರ್ಚೆದಲ್ಲಿ ಒಂದು ಮಾತು ಹೇಳಿದರು, ಮಕ್ಕಳು ಒಂದು ಸ್ವಲ್ಪ ಯಾರೇ ಆಗಿರಲಿ ಅವ್ರ ತಂದೆ ತಾಯಿಗೆ ಚಲೋ ನೋಡಬೇಕಂತ. ಖಂಡಿತ ಅವ್ರ ಕರ್ತವ್ಯ. ವಿಶೇಷವಾಗಿ ಎನಿಬಡಿ ಹೂ ಹ್ಯಾಸ್ ಹೆಲ್ತ್ ಅಲೈನ್ಮೆಂಟ್ಸ್, ಏನೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾರೆ, ಅಂಥವ್ರಿಗೆ ನೋಡುವಂಥದ್ದು ಭಾಳ ಅಗತ್ಯ. ನನಗನ್ಸದ ಇದಕ್ಕಿಂತ ಪುಣ್ಯದ ಕೆಲಸ ಯಾರೂ ಇಲ್ಲ, ಯಾವುದೂ ಅಲ್ಲ. ಭಗವಂತ ಯಾರು ನೋಡೋದಿಲ್ಲ ಅವ್ರಿಗೇನು ಭಗವಂತ ಅವ್ರಿಗೆ ಸರಿಗೆ ನೋಡೋದಿಲ್ಲ ಅಂತ ಮಾತನ್ನು ಇವತ್ತು ಹಂಚ್ಕೊಳ್ಬೇಕಾಗುತ್ತೆ. ಎಮ್ ಐ ಪಾಟೀಲ್ ಅವರು ಒಂದು ಮಾತು ಹೇಳಿದರು, ನಾನು ಕೂಡ ಅಲ್ಲಿ ಇಲ್ಲಿ ಹೋದಲ್ಲಿ ಒಂದು ಮಾತು ಹೇಳ್ತೇನೆ. ಯಾರಿಗಾರೆ 50ನೇ ವರ್ಷ, 60 ವರ್ಷ, 75 ವರ್ಷ, 80ನೇ ವರ್ಷದ ಜನ್ಮ ದಿನಾಚರಣೆ ಆಚರಣೆ ಮಾಡುವಾಗ, ಅಣ್ಣ ನಿಮ್ಮ ಸೆಂಚುರಿ ಕಾರ್ಯಕ್ರಮದಲ್ಲಿ ನಾವು ಬರ್ತೀವಂತಂದು ನಾನು ಯಾವತ್ತೂ ಹೇಳ್ತೀವಿ. ಎಮ್ ಐ ಪಾಟೀಲ್ ಅವ್ರು ಹೇಳಿದಂಥ ಒಂದು ಮಾತನ್ನು ಹೇಳಬೇಕಾಗತ್ತೆ. ಎಮ್ ಐ ಪಾಟೀಲ್ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅಂದರೆ ನಾವು ಅಷ್ಟು ದಿವಸ ಬದುಕಬೇಕಂತೀವಪ್ಪ, ಅದಕ್ಕೆ ನಾವು ಆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ನಂದು ಭಾಳ ಒಳ್ಳೆಯ ಮಾತನ್ನು ಅವ್ರು ಆಡಿದಾರಂತ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳುತ್ತಾ, ಇದ್ರ ಹಿನ್ನೆಲೆ ನನಗೆಲ್ಲೋ ಒಂದು ಸ್ವಲ್ಪ ತಿವಾರಿಯವರು ಸುಮ್ಮನೆ ಮಾಡಬೇಕು. ಇದೇನು ಇದು ಸಂಘಟನೆ ಅದಲ್ಲ, ಇದು ಒಂದು ಸ್ವಲ್ಪ ಎಲ್ಲೋ ಒಂದು ಬೇರೆ ಉದ್ದೇಶ ಏನದಂತಂದ್ರೆ, ನಿಮಗೆಲ್ಲ ನೋಡಿದರೆ ನೀವೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಈ ಸಂಘಟನೆ ಮುಖಾಂತರ ಈ ವಾಂಟ್ಸ್ ಟು ಸೆಂಡ್ ಎ ಮೆಸೇಜ್ ದಟ್ ಮಕ್ಕಳೇ, ನೀವೆಲ್ಲರೂ ನಿಮ್ಮ ತಂದೆ ತಾಯಿಗೆ ನೋಡಿರೋದನ್ನ ನೋಡ್ರಿ ಅಂತಂದು ಅಷ್ಟು ಬಲವಾಗಿ ಈ ಸಂಘಟನೆ ಕಟ್ಟಿದ್ರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. nobody will dare to see that, they will not see their parents ಅಂತ ನಮ್ಮ ಮಟ್ಟಿಗೆ ಈ ಸಂಘಟನೆಯನ್ನು ಕಟ್ಟಿ ಹಾಕಿದ್ರಿ. ಇದರ ಅನೇಕ ಅಂಶಗಳು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರೊನಾಲ್ಡ್ ರೇಗನ್ ಅವರಿಗೂ ನಾವು ಅಭಿನಂದನೆಗಳನ್ನು ಹೇಳಬೇಕು. ಸೀನಿಯರ್ ಸಿಟಿಸನ್ ದಿನಾಚರಣೆಯನ್ನು ಅಷ್ಟೇ ಆಸಕ್ತಿಯಿಂದ ಎಲ್ಲರೂ ನಾವು ಆಚರಣೆ ಮಾಡೋದ್ರ ಜೊತೆಗೆ ಸೀನಿಯರ್ ಸಿಟಿಸನ್ ಪರವಾಗಿ ಮಕ್ಕಳಾಗಲಿ ಅಥವಾ ಯುವಕರು ಏನು ಮಾಡ್ಬೇಕಂತದಂತ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಮಾಡಬೇಕಾಗುತ್ತೆ. ಐ ವಾಸ್ ಟೋಲ್ಡ್ US ಅಲ್ಲಿ ಚುನಾವಣೆ ಯಾರು ಗೆಲ್ತಾರೆ. ಈ ಸಂದರ್ಭದಲ್ಲಿ ಖ್ಯಾತ ENT ತಜ್ಞ ಡಾಕ್ಟರ್ TA ಪಾಟೀಲ್, ಪ್ರಾಂಶುಪಾಲರಾದ PR ಪಾಟೀಲ್, ಪ್ರೊಫೆಸರ್ ಕೆ ವಿಶ್ವನಾಥ್, ಡಿ ಕಲ್ಯಾಣರಾವ್ ಸೇರಿದಂತೆ ಹಲವಾರು ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2025ರ ಸ್ಕಿಲ್ ಇಗ್ನೈಟ್ ಪ್ರದರ್ಶನ ಮತ್ತು ವೈಡ್ಲಿ ಇನ್ ಸರ್ವಿಸ್ ಸೇವೆಗಳ ವೇದಿಕೆ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ್ದರು. ಕಲಬುರಗಿ ನಗರದ ಐವಾನ್ ಶಾಹಿ ರಸ್ತೆಯಲ್ಲಿರುವ ಬಂಜಾರ ಭವನದಲ್ಲಿ ಜರುಗಿದ 2025ರ ಸ್ಕಿಲ್ ಇಗ್ನೈಟ್ ಪ್ರದರ್ಶನ ಮತ್ತು ವೈಡ್ಲಿ ಇನ್ ಸರ್ವಿಸ್ ಸೇವೆಗಳ ವೇದಿಕೆಯನ್ನು ನಿನ್ನೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. ಇಂದು ಜರುಗಿದ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರು ಭೇಟಿ ನೀಡಿ ಮಳಿಗೆಗಳನ್ನು ವೀಕ್ಷಿಸಿದರು. ವೈಡ್ಲಿ ಇನ್ ಸಂಸ್ಥೆಯ ಸಂಸ್ಥಾಪಕ ಸಿದ್ದಲಿಂಗ ಎಸ್ ಶಳ್ಗಿ, ಶರಣು ಪಪ್ಪ ಸೇರಿದಂತೆ ಹಲವರು ಜೊತೆಗಿದ್ದರು. ಬಳಿಕ ಜಿಲ್ಲಾಧಿಕಾರಿಗಳು ಹಾಗೂ ಹಲವರು ಮಾತನಾಡಿದರು. ನಮಸ್ಕಾರ. ಇವತ್ತು 2 ದಿನದ ಒಂದು ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ ನನ್ನ ಕಲಬುರಗಿ ನಗರದಲ್ಲಿ. HKCCI FKCCI ಅವ್ರದ್ದು ಚಾಪ್ಟರ್ ಇನ್ ಕಲ್ಯಾಣ ಕರ್ನಾಟಕ ಅನ್ನೋರು ಅಲಾಂಗ್ ವಿತ್ ವೈಡ್ಲಿ ಮತ್ತು ಸ್ಕಿಲ್ ಇಗ್ನೈಟ್ ಅಂತ widely.in ಆ್ಯಂಡ್ ಸ್ಕಿಲ್ ಇಗ್ನೈಟ್ 2025ನೇ ಇಸ್ವಿದು ಎಕ್ಸಿಬಿಷನ್ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಬಹಳಷ್ಟು ಮೋಟಿವೇಶ್ನಲ್ ಸ್ಪೀಕರ್ಸ್ ಕಡೆಯಿಂದ, ಬಹಳಷ್ಟು ಬಿಸ್ನೆಸ್ ಪರ್ಸನ್ಸ್ ಕಡೆಯಿಂದ ಪ್ರೋಗ್ರಾಮ್ನೂ ಇದೆ. ಅವ್ರ ಕಡೆಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗೋ ರೀತಿ ಆಗ್ತಾ ಇದೆ. ಅದ್ರ ಜೊತೆಗೆ 30 ಸ್ಟಾಲ್ ಸಹ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಕಲಬುರ್ಗಿನವರು, ಬೆಂಗಳೂರು, ಹೈದರಾಬಾದ್ನವರೆಲ್ಲರೂ ಬಂದು ಅವ್ರವ್ರ ಸ್ಟಾರ್ಟಪ್ಸ್ ಬಗ್ಗೆ, ಅವ್ರವ್ರದ್ದು ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸೋದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ widely.in ಏನಿದೆ ಒಂದು ಹೊಸ ಇನಿಷಿಯೇಟಿವ್ ನಮ್ಮ ಕಲಬುರ್ಗಿನವ್ರು ಮಾಡ್ತಾ ಇರೋದು. ಇಲ್ಲಿ ಲೋಕಲ್ ಬಿಸ್ನೆಸ್ಸಸ್ಗೆ ಒಂದು ಆನ್ಲೈನ್ ಮಾರ್ಕೆಟ್ ಸಿಗೋ ರೀತಿ ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಒಂದು ಸಿಗೋ ರೀತಿ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲ. ಸೊ ನಾವು ಬ್ಯಾಂಗ್ಳೂರಿಂದ ಬಂದಿದ್ವಿ. widely.in ಅನ್ನುವಂಥವ್ರು ಆರ್ಗನೈಸ್ ಮಾಡಿದ್ರು ಸ್ಕಿಲ್ ಇಗ್ನೈಟ್. ಸೊ ಇಟ್ ವಾಸ್ ರಿಯಲಿ ವೆನ್ ಗುಡ್.
ಸೊ ನಾವು ಇಲ್ಲಿ ತುಂಬ ಅದರ್ ಅಕಾಡೆಮಿಯವ್ರ ಜೊತೆ ಕನೆಕ್ಷನ್ಸ್ ಮಾಡ್ಕೊಳ್ಳಿಕ್ಕಾಯ್ತು, ಅವ್ರೇನು ಮಾಡ್ತಾ ಇದ್ದಾರೆ, ಸೊ ವಾಟ್ ಅದರ್ ಅಕಾಡೆಮಿ ಇಸ್ ಡೂಯಿಂಗ್ ಅಂತ. ಸೊ ಆಲ್ಸೋ ಸ್ಟೂಡೆಂಟ್ಸಿಗೂ ಈ ಥರ ಇವರು ಆರ್ಗನೈಸ್ ಮಾಡಿರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳೇನಿದ್ದಾರೆ ತುಂಬ, ಸೊ ಇಲ್ಲಿಯ ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ತುಂಬ ಕಮ್ಮಿ ಇದೆ. ಸೊ ಡಿಗ್ರಿಗಳನ್ನು ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಜಾಬ್ ಹುಡ್ಕೊಂಡು ಏನು ಬರ್ತಾರೆ ಬೇರೆ ಬೇರೆ ಕಡೆ, ಸೊ ಅವರಿಗೆ ಇದರಿಂದ ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ನಾವು ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಒಳ್ಳೆ ಇನ್ಫಾರ್ಮೇಷನನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಫ್ರಮ್ ಬ್ಯಾಂಗ್ಳೂರ್ ಟು ಹಿಯರ್. ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನಾವು ತುಂಬ ಗ್ರೇಟ್ಫುಲ್ ಇದ್ದೇವೆ ಈ ಸ್ಕಿಲ್ ಇಗ್ನೈಟ್ ಪ್ರೋಗ್ರಾಮ್ ಆರ್ಗನೈಸರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ವಿದ್ಯಾರ್ಥಿಗಳು ಸಹ ಏನು ತುಂಬ ಇನ್ಫಾರ್ಮೇಷನ್ ತೊಗೊಂಡು ಹೋಗಿದ್ದಾರೆ, ಸೊ ಅವರಿಗೂ ಸಹ ಗೊತ್ತಾಗಿದೆ. ಸೊ ಡಿಗ್ರಿ ಜೊತೆಗೇನೆ ಏನೆಲ್ಲ ಸ್ಕಿಲ್ ಡೆವಲಪ್ ಮಾಡಿಕೊಂಡ್ರೆ ನಮಗೇನು ಬೇಗ ಉದ್ಯೋಗ ಅವಕಾಶಗಳು ಸಿಗ್ತಾ ಇದೆ ಅಂತ. ಸೊ ಅವರು ಈ ಸಂದರ್ಭದಲ್ಲಿ ಶರಣು ಪಪ್ಪ, ವೈಡ್ಲಿ ಇನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಉಚಿತ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಮಾಡಲಾಯಿತು. ಬೆಳೆ ಕಳೆದುಕೊಂಡ ರೈತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೋಟರಿ ಕ್ಲಬ್ ಗುಲ್ಬರ್ಗಾ ಒಮೆಗಾ ಆಸ್ಪತ್ರೆ ವತಿಯಿಂದ ಉಚಿತ ಸ್ತನ ಕ್ಯಾನ್ಸರ್ ಶಿಬಿರ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ರೋಟರಿ ಕ್ಲಬ್ ಗುಲ್ಬರ್ಗಾ ಒಮೆಗಾ ಆಸ್ಪತ್ರೆ, ಹೈದರಾಬಾದ್ ಇನ್ನರ್ ವೆಲ್ ಕ್ಲಬ್ ಗುಲ್ಬರ್ಗಾ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಎಸ್ ನಿರ್ನಿ ಅವರ ನೇತೃತ್ವದಲ್ಲಿ ಉಚಿತ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಚಿಕಿತ್ಸಾ ಶಿಬಿರದ ಸದ್ಬಳಕೆ ಮಾಡಿಕೊಂಡರು. ಬಳಿಕ ಅಧ್ಯಕ್ಷ ಉದಯ್ ಹೊನಗುಂಟೀಕರ್ ಹಾಗೂ ಹೈದರಾಬಾದ್ನ ಒಮೆಗಾ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಎಸ್ ನಿರ್ನಿ ಮಾತನಾಡಿದರು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ವತಿಯಿಂದ ನಾವು ಇವತ್ತು ರೋಟರಿ ಕ್ಲಬ್ಬಲ್ಲಿ ಇವತ್ತಿನ ದಿವಸ ಒಮೆಗಾ ಫೌಂಡೇಶನ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಫೌಂಡೇಶನ್ ಹಾಸ್ಪಿಟ್ಲ್ ಏನಿದೆ ಹೈದರಾಬಾದಲ್ಲಿ, ಡಾಕ್ಟರ್ ಎಸ್ ನಿರ್ಣಿ ಸಾಹೇಬರು ಇವತ್ತು ಅವರು ತಂಡದವರ ಜೊತೆಗೆ ಅಂದರೆ ಟೀಮ್ ಅಂತ ಹೇಳ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಒಂದು ಫ್ರೀಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ, ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಮತ್ತು ಇನ್ ಅಸೋಸಿಯೇಷನ್ ವಿತ್ತು ಒಮೆಗಾ ಫೌಂಡೇಶನ್ಸ್ ಡಾಕ್ಟರ್ ನಿರ್ಣಿ ಸರ್ ಅವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಸುಮಾರು 10 ಗಂಟೆಗೆ ಇವತ್ತು ನಮ್ಮ ಕಾರ್ಯಕ್ರಮ ಚಾಲನೆಯಲ್ಲಿ ತಂದು ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಅವರು ಚೀಫ್ ಗೆಸ್ಟ್ ಆಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ವಿ. ಅವರು ಒಪ್ಕೊಂಡಿದ್ರು, ಆ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದರು. ಸೊ ಈ ಒಂದು ಕಾರ್ಯಕ್ರಮ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಏನು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬರಬೇಕು ಅಂತ ಹೇಳಿ ನಮ್ಮದೊಂದು ಪ್ರಯತ್ನ ಇತ್ತು. ಆ ಪ್ರಯತ್ನಕ್ಕೆ ನಮ್ಮ ನಿರ್ಣಿ ಸಾಹೇಬರು ಚಾಲನೆ ಕೊಟ್ಟು ಇವತ್ತಿನ ದಿವಸ ಅವರು ಇವತ್ತು ಅವ್ರ ಟೀಮ್ ಜೊತೆ ಬಂದು ನಮ್ಮ ಇನ್ನರ್ ವೀಲ್ ಕ್ಲಬ್ ಸಿಸ್ಟರ್ಸ್ ಆಗಲಿ, ನಮ್ಮ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಆಗಲಿ ಅಥವಾ ಒಮೆಗಾ ಫೌಂಡೇಶನ್ಸ್ ಆಗಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮುಂಜಾನೆ 10ರಿಂದ 11 ಹಮ್ಮಿಕೊಂಡು 11ರಿಂದ ಈಗ ಸುಮಾರು 3 ಆಗ್ತಾ ಇದೆ. ಸುಮಾರು ನಮ್ಮ ಅಕ್ಕ ತಂಗಿದೇರು, ತಾಯಂದಿರು ಬಂದುಬಿಟ್ಟು ಅವ್ರವ್ರದ್ದೇ ಆದಂಥ ಒಂದು ಈ ಪರ್ಟಿಕ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಫ್ರೀ ಕ್ಯಾಂಪ್ ಏನಿತ್ತು ಭಾಗವಹಿಸಿ ಸಾಕಷ್ಟು ಜನ ಇದನ್ನು ಸದುಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೆ ಅದರ ಸಂಬಂಧಪಟ್ಟ ಈ ವಿಷಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಮ್ಮ ನಿರ್ಣಿ ಸಾಹೇಬರು ಬಹುಶಃ ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ಒಮೆಗಾ ಹಾಸ್ಪಿಟಲ್ ಒಂದು ಫೌಂಡೇಶನ್ಸ್ದು ಹೈದರಾಬಾದ್ ಏನಿದೆ, ದಯವಿಟ್ಟು ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಕೊಡ್ಬೋದಾ,
ಕೊಟ್ಟು ಒಂದು ಜನಕ್ಕೆ ಅವಶ್ಯಕತೆ ಏನಿದೆ, ಇದನ್ನು ಯಾಕೆ ನಾವು ಸ್ಕ್ರೀನಿಂಗ್ ಮಾಡ್ಕೋಬೇಕು, ಯಾವ ರೀತಿಯಿಂದ ನಾವು ಹೆಲ್ತನ್ನು ಇನ್ನೂ ಜಾಸ್ತಿ ಕಾಪಾಡ್ಕೊಳ್ಬೋದು ಎಂಬ ಒಂದು ನಿಟ್ಟಿನಲ್ಲಿ ಅವರು ಜಾಸ್ತಿ ಹೇಳಬಲ್ಲ. ಅಕ್ಟೋಬರ್ ತಿಂಗಳ ಅಂದರೆ ಇದು ಸ್ತನ ಕ್ಯಾನ್ಸರ್ ಅವೇರ್ನೆಸ್ ಮಂತು. ಸೊ ಜಗತ್ತಿನಲ್ಲಿ ಎಲ್ಲ ಕಡೆ ಈ ಥರ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಥರ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತಾರೆ. ಮೇನ್ ಏಮ್ ಅಂದರೆ ಯಾವುದೇ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಅಂದರೆ ಶುರುವಾತ ಸ್ಟೇಜಲ್ಲಿ ನಾವು ಕಂಡುಹಿಡಿದ್ರೆ ನಾವು ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಭಾರತದಲ್ಲಿ ಸ್ಪೆಷಲಿ ನಮ್ಮ ಕರ್ನಾಟಕ, ಈ ನಾರ್ತ್ ಕರ್ನಾಟಕದಲ್ಲಿ ಸ್ತನ ಕ್ಯಾನ್ಸರು, ಅನ್ನನಾಳ ಕ್ಯಾನ್ಸರು, ಬಾಯಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಭಾಳ ಜಾಸ್ತಿ ಆಗ್ತಾಯಿದೆ. ಮೇನ್ಲಿ ಯಾಕಂದರೆ ಭಾಳಷ್ಟು ಗಂಡಸು ಮಕ್ಕಳಲ್ಲಿ ನೋಡಿದ್ರೆ ತಂಬಾಕು, ಸ್ಮೋಕಿಂಗ್, ಗುಟ್ಕಾ ಇವೆಲ್ಲ ಜಾಸ್ತಿ ತಿನ್ನೋದ್ರಲಿಂತ ಈ ಬಾಯಿ ಕ್ಯಾನ್ಸರ್ ಭಾಳಷ್ಟು, ಬಾಯಿ ಮತ್ತು ಅನ್ನನಾಳ ಕ್ಯಾನ್ಸರ್ ಭಾಳಷ್ಟು ಇನ್ಕ್ರೀಸ್ ಆಗ್ತಾಯಿದೆ. ಸೊ ಫುಡ್ ಹ್ಯಾಬಿಟ್ಸ್ ಸಲುವಾಗಿ ಕೂಡ ಆ್ಯಂಡ್ ಆಹಾರಲ್ಲಿ ಕೂಡ ಎಲ್ಲ ಪೊಲ್ಯೂಷನ್ ಜಾಸ್ತಿ ಇದೆ. ಜಾಸ್ತಿ ಎಕ್ಸೆಸಿವ್ ಕೆಮಿಕಲ್ಸ್ ಭಾಳ ಉಪಯೋಗ ಮಾಡ್ತಾರೆ. ಇದರಲಿಂತ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ನೊಂದು ಅಂದರೆ ನಮ್ಮ ಏರಿಯಾದಲ್ಲಿ ಖಾರ ಭಾಳ ಜಾಸ್ತಿ ತಿಂತಾರೆ. ಸೊ ಅದ್ರ ಸಲುವಾಗಿ ಅನ್ನನಾಳ ಮತ್ತು ಸ್ಟಮಕ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಭಾಳ ಜಾಸ್ತಿ ಆಗಿದೆ. ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಇರೋದ್ರಲಿಂತ ನಾವು ರೋಟ್ರಿ ಕ್ಲಬ್ದವರು ಜಾಯಿಂಟ್ ಮಾಡಿ ಒಂದು ಫ್ರೀ ಸ್ತನ ಕ್ಯಾನ್ಸರ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸೊ ಇದರಲಿಂತ ಮೇನ್ ಅಡ್ವಾಂಟೇಜ್ ಆದರೆ ಯಾವುದೇ ಸ್ತನ ಕ್ಯಾನ್ಸರ್ ಇದ್ರೆ ಸಪೋಸು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ನಾವು, ಸ್ವಸ್ತನ ಪರೀಕ್ಷೆ. ಇದು ಭಾಳಷ್ಟು ಸಿಂಪಲ್ ಟೆಕ್ನಿಕ್. ಆಲ್ರೆಡಿ ನಾವು ಬ್ರೋಷರ್ಸ್ ಇವತ್ತಿಂದ ನ್ಯೂಸ್ ಪೇಪರ್ಲೆ ಕೂಡ ಬಂದಿದೆ. ಆಲ್ಮೋಸ್ಟ್ ಬ್ರೋಷರ್ ಕೂಡ ಎಲ್ಲ ನಾವು ರೋಟ್ರಿ ಮೆಂಬರ್ಸ್ ಕೊಟ್ಟಿದ್ದೇವೆ. ಭಾಳ ಸಿಂಪಲ್ ಟೆಸ್ಟ್. ಇದರ್ಲಿಂತ ನಾವು ಭಾಳಷ್ಟು ಸ್ತನ ಕ್ಯಾನ್ಸರನ್ನು ನಾವು ಅರ್ಲಿ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು. ಭಾಳಷ್ಟು ಪ್ರಾಬ್ಲಮ್ ನಮ್ಮ ಏರಿಯಾದ ಮಹಿಳೆಯಲ್ಲಂದ್ರೆ ನಾಚ್ಕೊಳ್ತಾರೆ. ಸೊ ಇದರ್ಲಿಂತ ಭಾಳಷ್ಟು ಕ್ಯಾನ್ಸರ್ ಏನು ಭಾಳ ಲೇಟ್ ಸ್ಟೇಜ್ ಅಂದರೆ 3rd, 4th ಸ್ಟೇಜಲ್ಲಿ ಕಂಡಿಡ್ತೇವೆ. ಬಿಕಾಸ್ ಆಫ್ ದ ಈ ಅವೇರ್ನೆಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋದ್ರಲಿಂತ. ಸೊ ಭಾಳಷ್ಟು ಕ್ಯಾನ್ಸರ್ ನಾವು ಈಗ 15-20 ವರ್ಷ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಭಾಳಷ್ಟು ಕ್ಯಾನ್ಸರ್ 3rd, 4th ಸ್ಟೇಜ್ಲಾನು ಬರ್ತಾಯಿತ್ತು. ಬಟ್ ಈಗೆಲ್ಲ ಅವೇರ್ನೆಸ್ಸು, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ಲಿಂತ ಸೊ ಭಾಳಷ್ಟು ಕ್ಯಾನ್ಸರು ಅರ್ಲಿ ಸ್ಟೇಜ್ನಲ್ಲಿ ಶುರುವಾತು ಸ್ಟಾರ್ಟಿಂಗ್ ಸ್ಟೇಜ್ಲೇ ನಾವು ಕಂಡುಹಿಡಿತಾ ಇದ್ದೇವೆ. ಸೊ ಎಲ್ಲ ಹೆಣ್ಮಕ್ಳಿಗೆ ನಂದು ಏನು ಅಡ್ವೈಸ್ ಅಂದರೆ ಪ್ರತಿ ತಿಂಗಳ 40 ವರ್ಷ ಆಗಿದ್ದ ಮಹಿಳೆಯರಲ್ಲಿ ಪ್ರತಿ ತಿಂಗಳ ಸ್ವಸ್ಥಾನ ಪರೀಕ್ಷೆ ಮಾಡಿಸ್ಕೋಬೇಕು. ಇದೆಲ್ಲ ಗೂಗಲಲ್ಲಿ ಎಲ್ಲ ನಿಮಗೆ ಹೇಗೆ ಸ್ವಸ್ಥಾನ ಪರೀಕ್ಷೆ ಮಾಡಿಸ್ಬೇಕು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ಇದು ಇದೆ. ಸೊ ಸಿಂಪಲ್ ಟೆಕ್ನಿಕ್ ಇದೆ, ಮನೆಯಲ್ಲಿ ಮಾಡ್ಕೋಬೋದು. 40 ವರ್ಷ ಆಗಿದ ಮೇಲೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳ ಈ ಟೆಸ್ಟ್ ಈ ಸ್ತನ ಪರೀಕ್ಷೆ ಮಾಡಿಸ್ಬೇಕು. ಈ ಒಂದು ತಿಂಗಳು ಕ್ಯಾನ್ಸರ್ದ ಒಂದು ಅವೇರ್ನೆಸ್ ಕಾರ್ಯಕ್ರಮ ಇರೋದರಿಂದ ಹೆಣ್ಣು ಮಕ್ಕಳಲ್ಲಿ ಆದಷ್ಟು ಸ್ತನ ಕ್ಯಾನ್ಸರ್ದ ಮತ್ತು ಸರ್ವೈಕಲ್ ಗರ್ಭಕೋಶದ ಕ್ಯಾನ್ಸರ್ಗಳು ಹೆಚ್ಚಾಗುತ್ತಿರುವ ಕಾರಣ ನಾವು ಇಲ್ಲಿ ಕ್ಲಬ್ನಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋಬೇಕಂತ ಹೇಳಿ ಅಂದ್ಕೊಂಡಾಗ ನಮ್ಮ ಜಾಯಿಂಟ್ ರೋಟ್ರಿಯವರು ಕೂಡ, ರೋಟ್ರಿ ಬ್ರದರ್ಸ್ ಕೂಡ ನಮಗೆ ಜಾಯಿಂಟಾಗಿ ಬಂದು ಈ ಒಟ್ಟಿಗೆ ನಾವು ಇದೊಂದು ಬ್ರೆಸ್ಟ್ ಕ್ಯಾನ್ಸರ್ದ ಒಂದು ಸ್ಕ್ರೀನಿಂಗ್ ಏನದ ಡಾಕ್ಟರ್ ಹೈದರಾಬಾದಿನಿಂದ ಬಂದಂಥ ಡಾಕ್ಟರ್ ನಿರ್ಣಿಯವರ ಒಂದಿಗೆ ಈ ಕ್ಯಾಂಪನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಅದಕ್ಕೆ ಸರ್ ಬಂದು ನಮಗೆ ತುಂಬ ಹೆಲ್ಪ್ ಮಾಡೋದ್ರಿಂದ ಸಾಕಷ್ಟು ಇಲ್ಲಿ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ, ತಾಯಂದಿರು ಬರ್ತಾ ಇದ್ದಾರೆ. ಈಗಾಗಲೇ ಒಂದು 50ರವರೆಗೂ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಬರುವ ಒಂದು ಹಂತದಲ್ಲಿ ಇದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ. ಮತ್ತು ಈಗ ತಾನೇ ನಾವು ಮಾತಾಡಿದಾಗ ಡಾಕ್ಟ್ರೇನು ಕೂಡ ಹೇಳಿದರು, ಮಂತ್ಲಿ ಇಂಥದ್ದು ಒಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿ ಅಂದಾಗ ಅದಕ್ಕೂ ಕೂಡ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಅದೇ ಥರನಾಗಿ ನಾವು ಇದ್ದಾಗ ನಾವು ಒಂದು ತಿಳಿಸಿದಾಗ ಎಲ್ಲ ಅಕ್ಕ ತಂಗಿಯರು ಇದನ್ನು ನೋಡಿ ದಯವಿಟ್ಟು ಬಂದು ನಿಮ್ಮನ್ನು ಸ್ವಂತವಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಬೇಕಂತ ಕೂಡ. ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯೆ ಡಾಕ್ಟರ್ ಮೇಘಾ ಪಿ ಕಮಲಾಪುರ್ಕರ್, ಮಣಿಲಾಲ್ ಪಿ ಶಾ, ಶ್ರೇಯಾನ್ಸ್ ಕೊಠಾರಿ, ಮನಾಲಿ ಸಚಿನ್ ದೇಶಪಾಂಡೆ, ಮಲ್ಕಣ್ಣ ಕಣ್ಣಿ ಸೇರಿದಂತೆ ರೋಟರಿ ಕ್ಲಬ್ ಗುಲ್ಬರ್ಗಾ, ಇನ್ನರ್ ವೆಲ್ ಕ್ಲಬ್ಬಿನ ಹಲವು ಪದಾಧಿಕಾರಿಗಳು, ಮಹಿಳೆಯರು ಸ್ತನ ಕ್ಯಾನ್ಸರ್ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಧ್ಯ ಪ್ರವೇಶಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿ ವೈಜ್ಞಾನಿಕವಾಗಿ ರೈತರಿಗೆ ಪರಿಹಾರ ನೀಡುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾಡಳಿತಗಳು ನಮ್ಮ ರೈತರ ಸಮಸ್ಯೆ ಆಲಿಸುತ್ತಿಲ್ಲ. ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶಿಸಿ ಬೆಳೆ ಕಳೆದುಕೊಂಡ ರೈತರಿಗೆ ಕೂಡಲೇ ವೈಜ್ಞಾನಿಕವಾಗಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಪ್ರಮುಖವಾಗಿ ಇನ್ನು ನಾಳೆ ನಮ್ಮ ಭಾಗದ ರೈತರು ನೇತೃತ್ವದೊಳಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮಾಡಿಕೊಂಡು ಅದರ ಮೂಲಕ ರೈತ ಸಂಘಟನೆಗಳನ್ನು, ಕಾರ್ಮಿಕ ಸಂಘಟನೆಗಳನ್ನು, ದಲಿತ ಸಂಘಟನೆಗಳನ್ನು, ವಿದ್ಯಾರ್ಥಿ ಯುವಕರ ಸಂಘಟನೆಗಳನ್ನು, ಮಹಿಳಾ ಸಂಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮಿತಿ ಮೂಲಕ ಏನೋ ನಮ್ಮ ಭಾಗದ ಸಂಕಷ್ಟವನ್ನು ಎದುರಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಅಕ್ಟೋಬರ್ 2ನೇ ತಾರೀಕಿಂದ ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟದ ಜೊತೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇದೆ, ಆ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳ್ತಾ ಇದ್ದಾರೆ. ಜೊತೆಗೆ 2ನೇ ತಾರೀಕು ನಡೆದಿರ್ತಕ್ಕಂಥ ಹೋರಾಟ ಇಷ್ಟು ದಿನ ಆದರೂ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ಶಾಸಕರಾಗಿರ್ಬೋದು ರೈತರ ಹತ್ರ ಬಂದು ಸರ್ಕಾರ ಮತ್ತು ರೈತರ ಮಧ್ಯೆ ಮಾತುಕತೆ ನಡೆಸಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಹಾಗಾಗಿ ಸರ್ಕಾರ ಒಂದು ಕಡೆಗೆ ನಾವು ಅದರ ಬಗ್ಗೆ ಏನು ರೈತರ ಜನರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ವಿಶೇಷವಾಗಿ ರೈತರು ಮತ್ತು ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ಭಾಗದ ಕುಟುಂಬಗಳು, ಇಡೀ ಆ ಭಾಗದ ಜನ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದನ್ನು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಹೋಗಿದ್ದಾರೆ. ಆ ವೈಮಾನಿಕ ಸಮೀಕ್ಷೆಯಿಂದ ವಾಸ್ತವಾಂಶ ಅವ್ರಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಅವ್ರಿಗೇನಾದರೂ ನಿಜವಾದಂಥ ಅದರ ಅರಿವು ಆಗಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಆ ಒಂದು ಸಮಸ್ಯೆಗೆ ಪರಿಹಾರ ಕಾಣ್ತಿತ್ತು, ತಾತ್ಕಾಲಿಕ ಪರಿಹಾರ ಆದರೂ ಕೊಡ್ತಿದ್ರು. ಆದರೆ ಇದುವರೆಗೂ ಕೂಡ ಸರ್ಕಾರ ನಾವು ಸಮೀಕ್ಷೆ ಮಾಡ್ತಾಯಿದ್ದೀವಿ ಅಂತಕ್ಕಂಥ ಸಮೀಕ್ಷೆ ಹೆಸರೊಳಗೆ ಕಾಲಹರಣ ಮಾಡ್ತಾಯಿದೆ. ಇದನ್ನು CPI ಭಾಳ ತೀವ್ರವಾಗಿ ಖಂಡಿಸ್ತದೆ. ಆಮೇಲೆ ಏನು ರಾಷ್ಟ್ರೀಯ ಪ್ರಕೃತಿ ವಿಕೋಪ ನಿಧಿ ಇದೆ, ಅದು ಜಿಲ್ಲಾಧಿಕಾರಿಗಳ ಕಚೇರಿ ಅಂಡರೊಳಗೆ ಇರ್ತದೆ. ಜಿಲ್ಲಾಧಿಕಾರಿಗಳು ಇದರೊಳಗೆ ಸಾಕಷ್ಟು ದುಡ್ಡಿನ ಕೊರತೆ ಇಲ್ಲ ಅಂತಕ್ಕಂಥದ್ದನ್ನು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ಇಡೀ ಜಿಲ್ಲೆಯ ಜನರಿಗೆ ಹೇಳಿದ್ದಾರೆ. ಆದರೆ ಒಂದು ಕಡೆ ದುಡ್ಡಿನ ಕೊರತೆ ಇಲ್ಲ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ಅಲ್ಲಿ ಜನರಿಗೇನು ನೀವು ಹೋಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ವಿಫಲ ಆಗಿದ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾಕೆಂದರೆ ಯಾವಾಗ ಶಾಸಕರು ಸಚಿವರು ಬರ್ತಾರೆ ಆವಾಗ ಮಾತ್ರ ಅಧಿಕಾರಿಗಳ ದಂಡ ಅವ್ರ ಬೆನ್ನತ್ತು ಹೋಗ್ತದೆ. ಟಿವಿಗಳಿಗೆ ಪೇಪರ್ಗಳಿಗೆ ಪೋಸ್ ಕೊಡ್ತಾ ಕೆಲಸ ಮಾತ್ರ ಮಾಡಿದೆ. ವಾಸ್ತವವಾಗಿ ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಹೋಗಿ ಆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಯಾಕೆಂದರೆ ನಮ್ಮ ಪಕ್ಷದ ಬೇರೆ ಬೇರೆ ಸಂಘಟನೆಯ ನಿಯೋಗಗಳು, ನಮ್ಮ ಸಾಮೂಹಿಕ ಸಂಘಟನೆಗಳ ಬೇರೆ ಬೇರೆ ನಿಯೋಗಗಳು ಜನರ ಮಧ್ಯೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಜನರು ಎಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಯಾರೂ ಬಂದಿಲ್ಲ. ಒಬ್ಬ ತಲಾಟಿ ಕೂಡ ಬರದೇ ಇರ್ತಕ್ಕಂಥ ರೀತಿಯೊಳಗೆ ಜನರು ಸಂಕಷ್ಟದಲ್ಲಿದ್ದಾರೆ. ಈಗಲೂ ಕೂಡ ಎಲ್ಲಿ ನೀರು ಹರಿದಿದೆ ಅಲ್ಲಿ ಇಡೀ ಅವರು ಜನರ ಮನೆಗಳಲ್ಲಿ ಅರ್ಧಕ್ಕೆ ಹೊಂಡು ನಿಂತಿದೆ, ಗಬ್ಬು ವಾಸನೆ ಹೊಡಿತಾ ಇದೆ. ಅಲ್ಲೆಲ್ಲ ರೋಗ ರುಜಿನಗಳು ದಿನೇ ದಿನ ಜಾಸ್ತಿ ಆಗ್ತಾ ಇದ್ದಾವೆ. ಗುಲ್ಬರ್ಗ ಜಿಲ್ಲೆಯ ಯಾವುದೇ ಆಸ್ಪತ್ರೆಗೆ ಹೋದರೆ ನಿಮಗೆ ಅದರ ಒಂದು ಪರಿಣಾಮ ಕಾಣ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಇಷ್ಟೆಲ್ಲ ನಡೆದರೂ ಕೂಡ ಸರ್ಕಾರ ಮತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶ ಮಾಡಿ ಇಲ್ಲೇ ಅವರು ಠಿಕಾಣಿ ಹೂಡಿ ಇದನ್ನೆಲ್ಲ ನೋಡಿ ಬಗೆಹರಿಸಬೇಕಾಗಿತ್ತು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಕಡೆ ಆಸಕ್ತಿ ವಹಿಸಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರೇ ಆಸಕ್ತಿ ವಹಿಸದೇ ಇರೋ ಕಾರಣಕ್ಕೆ ಇಡೀ ಜಿಲ್ಲಾಡಳಿತ ಸಂಪೂರ್ಣ ನಿರಾಸಕ್ತಿ ಹೊಂದಿದೆ. ಆ ಕಾರಣಕ್ಕೆ ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಅನಿವಾರ್ಯ ಸಂದರ್ಭದೊಳಗೆ ಇಡೀ ಏನು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವದೊಳಗೆ ರೈತರ ನಾಯಕರೆಲ್ಲ ಸೇರಿ ಕಲಬುರಗಿ ಬಂದನ್ನು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಬಂದ್ಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಈ ಸಂದರ್ಭದಲ್ಲಿ ಕೊಡ್ತಾಯಿದ್ದೀವಿ. ಹಾಗೆ ನಾಳೆ ನಡೀತಕ್ಕಂಥ ಹೋರಾಟದೊಳಗೆ ನಮ್ಮ ಪಕ್ಷದ ಮತ್ತು ಪಕ್ಷದ ಎಲ್ಲ ಸಾಮೂಹಿಕ ಸಂಘಟನೆಯ ಎಲ್ಲ ಸದಸ್ಯರು, ಕಾರ್ಯಕರ್ತರು, ನಾಯಕರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತೀವಿ. ಜೊತೆಗೆ ಇಲ್ಲಿ ರೈತರ ಏನು ಸಮಸ್ಯೆ ಇದೆ, ಆ ರೈತರ ಸಮಸ್ಯೆ ಇಟ್ಕೊಂಡು ಒಂದಿಷ್ಟು ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ತಕ್ಕಂಥ ರೀತಿಯೊಳಗೆ ಅಲ್ಲಿ
ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ರೈತರು ತಮಗೆ ಸಂಕಷ್ಟ ಆಗಿದೆ ಅಂತೇಳಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡಿದರೆ, ಇನ್ನೊಂದು ಕಡೆಗೆ ಒಂದಿಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಆ ಹೋರಾಟಗಳು ನುಸುಳ್ಕೊಂಡು ಆ ಹೋರಾಟವನ್ನು ದಿಕ್ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ RSS ಮತ್ತು RSS ಕೈಗೊಂಬೆ ಆಗಿರ್ತಕ್ಕಂಥ ಒಂದಿಷ್ಟು ರೈತರ ಸೋಗನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬೇಡ್ರಿ, ಮೋದಿಗೆ ಯಾರೂ ಬೈಬೇಡ್ರಿ, ಮೋದಿಯವ್ರು ಭಾಳ ಚಲೋ ಕೆಲಸ ಮಾಡ್ಲಿಕ್ಕತ್ತಾರ ಅಂತಕ್ಕಂಥ ನಿಟ್ಟಿನೊಳಗೆ ಅಲ್ಲಿ ರೈತರ ನಾಯಕರು ಬಂದು ಅಲ್ಲಿ ಕಿರಿಕಿರಿ ಮಾಡ್ತಕ್ಕಂಥ ರೀತಿಯೊಳಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇಡೀ ಇದು ಈ ಸಮಸ್ಯೆ ಇರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ವಿಫಲತೆ ಇರ್ತಕ್ಕಂಥದ್ದು. ಏನು ಪ್ರಕೃತಿ ವಿಕೋಪ ಆದಾಗ ಆವಾಗ ಏನಂತ NDRF ಮೂಲಕ ಕೇಂದ್ರ ಸರ್ಕಾರನೂ ಜನರ ನೆರವಿಗೆ ಧಾವಿಸ್ಬೇಕಾಗ್ತದೆ ಮತ್ತು ರಾಜ್ಯ ಸರ್ಕಾರನೂ ನೆರವಿಗೆ ಧಾವಿಸ್ಬೇಕಾಗ್ತದೆ. ಮತ್ತು ಇದನ್ನು ಮೀರಿ ಏನಾದರೂ ಹಾನಿ ಆದರೆ ಆವಾಗ ವಿಶೇಷವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕಾಗ್ತದೆ. ಅದರಲ್ಲಿ ಎರಡೂ ಸರ್ಕಾರಗಳ ಪಾತ್ರ ಇದೆ. ಆದರೆ ಅದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದ್ದಾರೆ ಇದ್ದೇ ಇದೆ, ಅದರೊಳಗೇನೆ ಎರಡು ಮಾತಿಲ್ಲ. ಇದ್ರ ಜೊತೆಗೇ ಕೇಂದ್ರ ಸರ್ಕಾರ ಕೂಡ ಸಂಪೂರ್ಣ ವಿಫಲ ಆಗಿದೆ. ಇಲ್ಲಿರ್ತಕ್ಕಂಥ ನಮ್ಮ MP ಅವರು ಇದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಫೇಲ್ಯೂರ್ ಆಗಿದ್ದಾರೆ. ಮತ್ತು ರಾಜ್ಯದ ಏನು ಎಲ್ಲ MP ಗಳಿದ್ದಾರೆ, ವಿಶೇಷವಾಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಕೇಂದ್ರ ಮಂತ್ರಿಗಳಿದ್ದಾರೆ, ಕೇಂದ್ರ ಮಂತ್ರಿಗಳು ಕೂಡ ಅದರ ಬಗ್ಗೆ ಚಕಾರ ಆಗ್ತಾ ಇಲ್ಲ. ಅವ್ರ ಜವಾಬ್ದಾರಿ ಏನಂತಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಇಡೀ ಉತ್ತರ ಕರ್ನಾಟಕದೊಳಗಾಗಿರ್ತಕ್ಕಂಥ ಹಾನಿಯ ಜನರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ಇದು ನೀವು ಏನೋ ಈ ರಾಷ್ಟ್ರೀಯ ವಿಪತ್ತು ರೀತಿಯೊಳಗೆ ಇದನ್ನು ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕಬೇಕಾಗಿತ್ತು. ಅದರಲ್ಲಿ BJP ಮತ್ತು ಎಲ್ಲ MP ಗಳು ಸಂಪೂರ್ಣ ವಿಫಲ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರ ಹೊಣೆಯನ್ನು ಎಲ್ಲರೂ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ರಾಠೋಡ್, ಪ್ರಭುದೇವ್ ಯಳಸಂಗಿ, ಸಿದ್ದಪ್ಪ ಪಾಲ್ಕಿ, ಪದ್ಮಾವತಿ, ಮಾಲಿ ಪಾಟೀಲ್, ಭೀಮರಾಯ್, ಸಾಜಿದ್ ಅಹಮದ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. RSS ಸಂಘಕ್ಕೆ 100ರ ಸಂಭ್ರಮ, ಕಾರ್ಯಕರ್ತರಿಂದ ಪಥಸಂಚಲನ. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ದಿನಾಂಕ ಘೋಷಣೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ವೈಡ್ಲೆ ಇನ್ ಸರ್ವಿಸ್ ಸೇವೆಗಳ ವೇದಿಕೆ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಭೇಟಿ. ಉಚಿತ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಮಾಡಲಾಯಿತು. ಬೆಳೆ ಕಳೆದುಕೊಂಡ ರೈತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.